ಇದ್ರ ಮಕ ನೋಡ್ರೆ ಸೀರಿಯಸ್ಲಿ ಭಯ ಐತೆ ಹೆಂಗ್ ನೋಡ್ತೈತೆ. ಸೊ ಹಾಯ್ ಗುರುಗಳೇ, ನೀವೇನಾದ್ರೂ ಆ್ಯಂಡ್ 200 ಕೋಟಿ ವರ್ತ್ ಡಾಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಬೇರೆ ಕಂಟ್ರಿಯಿಂದ ಅಂತ ಹೇಳ್ಬೋದು. ಯಾವ ಕಂಟ್ರಿಯಿಂದ ಬರೋ ಇದು? ಸೆರಬಿಯನ್ ಇಂಪೋರ್ಟ್ ಸರ್. ಸೆರಬಿಯನ್ ಇಂಪೋರ್ಟ್ ಡಾಗ್ ಇದು ಆ್ಯಕ್ಚುಲಿ. ಆ್ಯಂಡ್ ಇದು ತಂದಿರೋವಂಥದ್ದು ಗೊತ್ತಿಲ್ಲ ನನಗೂ, ಬಟ್ ಇದು ನನ್ನ ವರ್ತು. ನಾನು ಹೇಳ್ತಾ ಇರೋದು 200 ಕೋಟಿ ವರ್ತ್ ಡಾಗ್ ಅಂತ ಹೇಳ್ತಾ ಇರೋದು. 200 ಕೋಟಿ ತಂದಿದ್ದೀನಿ ಅಂತ ಹೇಳ್ತಾ ಇಲ್ಲ, 200 ಕೋಟಿ ವರ್ತ್ ಡಾಗ್ ಅಂತ ಹೇಳ್ತಾ ಇರೋದು. ಸೊ ಹಾಗಾಗಿ ಅಷ್ಟಕ್ಕೆ ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಅಷ್ಟು ತಗೊಳಕ್ಕೆ ಮೀಟ್ರು ಇಲ್ಲ. 200 ಕೋಟಿ ಯಾರು ತಗೋತಾರೆ ಇದ್ರು? ಅದರಲ್ಲಿ 1% ನಾನು 1%ಅಲ್ಲಿ ತಂದಿರೋವಂಥದ್ದು ಕ್ವಾಲಿಟಿ ಡಾಗೆ ಹುಡುಕೋರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಬ್ರೋ ಮತ್ತೊಂದ್ಸಲ ಬಂದಿದ್ದೀರಿ ಜರ್ಮನ್ ಸಪೋರ್ಟ್ನ ತಗೊಂಡು. ಅಂಡ್ ಇದು ಯಾವ ಕಂಟ್ರಿನ ಇಂಪೋರ್ಟ್ ಮಾಡ್ಕೊಂಡಿರೋದು? ಬ್ರೋ ಒಂದು ಬಂದು ಸೆರ್ಬಿಯಾದಿಂದ ಇಂಪೋರ್ಟೆಡ್ ಆಗಿರೋದು ಇದೆ, ಇನ್ನ ಒಂದು ಬಂದು ಜರ್ಮನಿಯಿಂದ ಇಂಪೋರ್ಟೆಡ್ ಆಗಿರೋದು ಇದೆ. ಓಕೆ, ನಿಮ್ಮ ಹತ್ರ ಇರೋದೆಲ್ಲ ಬ್ಲಡ್ ಲೈನ್ಸ್ ಎಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಎಲ್ಲ ಬ್ಲಡ್ ಲೈನ್ಸ್ ಯಾವ್ಯಾವ ಬ್ಲಡ್ ಲೈನ್ಸ್ ಇದೆ ಬ್ರೋ? ಬ್ರೋ ನೋಡಿ, ನಮ್ಮ ಹತ್ರ ಲೈಕ್ ಒನ್ ಆಫ್ ದ ಟಾಪ್ ಬೆಸ್ಟ್ ಇಂಡಿಯಾದಲ್ಲಿ ಯಾವ ಜೆನೆಟಿಕ್ಸ್ ಈಗ ಪ್ರೆಸೆಂಟ್ ಅಲ್ಲಿ ಇದೆಯಲ್ಲ, ಸೊ ಅದ್ರಲ್ಲಿ ನಮ್ದು ಒಂದು ಜೆನೆಟಿಕ್ಸ್ ಇದೆ ಸರ್. ಓಕೆ, ಸೊ ಎಲ್ಲೆಲ್ಲಿ ಕೊಟ್ಟಿದ್ರೆ ಹೊರಗಡೆ ಅಂತ ನೋಡೋದಾದ್ರೆ? ಸೊ ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀನಿ. ಅಂಡ್ ಕರ್ನಾಟಕದಲ್ಲಂತೂ ಎವ್ರಿ ಡಿಸ್ಟ್ರಿಕ್ಸ್ ಅಲ್ಲಿ ಇದೆ ಸರ್. ಯಾಕೆ ಅಂತಂದ್ರೆ ಮೇನು ಜರ್ಮನ್ ಶೆಪರ್ಡ್ ಅನ್ನೋದು ಇಟ್ಸ್ ನಾಟ್ ಎ ಡಾಗ್, ಇಟ್ಸ್ ಅನ್ ಎಮೋಷನ್. ಒಂದು ಡಾಗನ್ನ ಇವಾಗ ಜರ್ಮನ್ ಶೆಪರ್ಡ್ನ ಶೋ ಅಲ್ಲಿ ಏನಾದರೂ ನೀವು ಎತ್ಕೊಂಡು ಹೋಗಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ದ ಮೇನ್ ಥಿಂಗ್ ಇಸ್ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದ್ರೆ 100% ಯು ಕಾಂಟ್ಯಾಕ್ಟ್ ಮೀ. ನಿಮ್ಮ ಕ್ವಾಲಿಟಿ ಬೇಕು ಅಂತ ಇತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಪ್ರೆಸೆಂಟ್ಲಿ 2 ಫೀಮೇಲ್ ಪಪ್ಪೀಸ್ ಇದೆ. ಅಂಡ್ ಆಲ್ಸೋ ನೆಕ್ಸ್ಟ್ ಅಪ್ಕಮಿಂಗ್ ಇಂಪೋರ್ಟೆಡ್ ಜೆನೆಟಿಕ್ಸ್ ಅಲ್ಲಿರೋ ಲಿಟ್ರನ್ನು ಬರ್ತಾ ಇದೆ. ಓಕೆ, ಸೊ ಇದ್ರ ಪೇರೆಂಟ್ಸ್ಗಳು ತೋರಿಸ್ಬಿಡಿ ಬ್ರೋ ಯಾವ ಥರ ಇದೆ ಅಂತ. ಶೋರ್. ಯಾಕಂದ್ರೆ ಅವು ಬ್ಲಡ್ ಲೈನು, ಡಬಲ್ ಕೋಟು ಈ ಥರ ಎಲ್ಲ ಇರ್ತದೆ. ಸೊ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅಂತ. ಶೋಗೆಲ್ಲ ಒಬ್ರು ಹಿಂಗೆ ಇರ್ತದೆ. ಹೌದಾ ಬ್ರೋ, 100% ಶೋ ಕ್ವಾಲಿಟಿ. ಅಂಡ್ ಯುನೋ ರಿಸರ್ವ್ ಚಾಂಪಿಯನ್ಶಿಪ್ ಎಲ್ಲ ಆಗಿದ್ದಾನೆ. ಅಂಡ್ ಆಲ್ಸೋ ಬೆಸ್ಟ್ ಆಫ್ ಬ್ರೀಡ್ ಆಗಿದ್ದಾನೆ ಬ್ಯಾಂಗ್ಳೂರ್ ಶೋಸ್ ಅಲ್ಲಿ ಅಂಡ್ ಅದರ್ ಶೋಸ್ ಆಸ್ ವೆಲ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇದು ಸಿಂಗಲ್ ಕೋಟ್ ಡಬಲ್ ಕೋಟ್ ಯಾವ ತರ ಬರೋ ಗೊತ್ತಾಗುತ್ತೆ ಸರ್? ಇದು 100% ಲಾಂಗ್ ಕೋಟ್. ನೋಡಿ, ಮೇನ್ ಲಾಂಗ್ ಕೋಟ್ಸ್ ಅಲ್ಲಿ ಸರ್ ನೀವು ಈ ತರ ಏನ್ ಕೋಟಿಂಗ್ ಇದೆಯಲ್ಲ, ಈ ಕೋಟ್ಸ್ ಅಂಡರ್ ಕೋಟ್ಸ್ ಅಂತ ಕರಿತೀವಿ. ಇದು ಅಂಡ್ ವಿ ಕೋಟಿಂಗ್ ಇದೆಲ್ಲ ಕಂಪ್ಲೀಟ್ ನಿಮ್ಗೆ ಶಾರ್ಟ್ ಕೋಟ್ಸ್ ಅಲ್ಲಿ ಬರಲ್ಲ. ಇಟ್ಸ್ ಓನ್ಲಿ ಫಾರ್ ಲಾಂಗ್ ಕೋಟ್. ಓಕೆ, ಇವಾಗ ಕೆಲವರೆಲ್ಲ ಜರ್ಮನ್ ಸಪೋರ್ಟ್ ನಾನು ನೋಡಿದ್ದೀನಿ. ಸೊ ಒಂದು ಕೆಲವರು ಕ್ರಾಸ್ ಬಿಟ್ ತಗೊಳ್ತಾರೆ, ಇನ್ ಕೆಲವರು ನೋಡಿದ್ರೆ ಓಕೆ ಜರ್ಮನ್ ಸಪೋರ್ಟ್ ಇರುತ್ತೆ, ಬಟ್ ಅದು ಜರ್ಮನ್ ಸಪೋರ್ಟ್ ಬಟ್ ಕ್ವಾಲಿಟಿ ಅನ್ನೋದು ಕಮ್ಮಿ ಇರುತ್ತೆ. ಸೊ ಸರ್ ನೋಡಿ, ಮೇನ್ ಜೆನೆಟಿಕ್ಸ್ ನೋಡಬೇಕು ಸರ್. ಜರ್ಮನ್ ಶೆಪರ್ಡ್ ಅಲ್ಲಿ ತಂದೆ ತಾಯಿನ ನೋಡದೆ ಯಾವ್ದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ಅಂಡ್ ಜರ್ಮನ್ ಶೆಪರ್ಡ್ಸ್ ಅಲ್ಲಿ ವಿತ್ ಪೇಪರ್ಸ್ ತಗೊಳ್ಳೋದು ಉತ್ತಮ. ಅಂಡ್ ಈ ಜರ್ಮನ್ ಶೆಪರ್ಡ್ಸ್ ಅಲ್ಲಿ ವೆನ್ ಯು ಆರ್ ಟೇಕಿಂಗ್ ಎ ಶೋ ಕ್ವಾಲಿಟಿ ಡಾಗ್, ಅದರಲ್ಲಿ ಕೆಲವೊಂದು ಪ್ರಾಸ್ಪೆಕ್ಟ್ ಇರುತ್ತೆ. ಲೈಕ್ ಅದರದ್ದು ವಿದರ್ಸ್ ಆಗಿರ್ಲಿ, ಅಂಡ್ ನಮ್ದು ಕ್ರೂಪಿಂಗ್ ಆಗಿರ್ಬೋದು, ಪ್ಯಾಸ್ಟಿನ್ಸ್ ಆಗಿರ್ಬೋದು, ಹೆಡ್ ಶಾಟ್, ಬ್ಲ್ಯಾಕ್ ಮಾಸ್ಕ್, ಆಮೇಲೆ ಕಂಪ್ಲೀಟ್ ಬಾಡಿ ಅನಾಟಮಿ ಆಲ್ಸೋ ಕಾಲ್ಡ್ ಎಸ್ ಮಾರ್ಫಾಲಜಿ. ಇದನ್ನ ಕಂಪ್ಲೀಟ್ ಈ ಜರ್ಮನ್ ಶೆಪರ್ಡ್ಸ್ ಇದನ್ನೆಲ್ಲ ಪಾಯಿಂಟ್ಸ್ ನ ನೋಡ್ಕೊಂಡು ತಗೊಳ್ಬೇಕು. ತಂದೆ ತಾಯಿ ಚೆನ್ನಾಗಿತ್ತು ಅಂದ್ರೆ 100% ಜೆನೆಟಿಕ್ಸ್ ಚೆನ್ನಾಗಿತ್ತು ಅಂತಂದ್ರೆ ಪಪ್ಪೀಸ್ 100% ಚೆನ್ನಾಗಿರುತ್ತೆ. ಆಲ್ವೇಸ್ ತಗೊಬೇಕಾದ್ರೆ ಗೋ ವಿತ್ ದಿ ಬೆಸ್ಟ್ ಜೆನೆಟಿಕ್ಸ್ ಡಾಗ್ಸ್. ಸೊ ಇವಾಗ ನಿಮ್ಮ ಮೊದಲೇ ಹೇಳ್ದಂಗೆ ಎಷ್ಟು ಕಂಟ್ರಿ ಇನ್ಪುಟ್ ಆಗಿರೋ ಡಾಗ್ಗಳು ಇದೆ ನಿಮ್ಮ ಹತ್ರ? ಸರ್ ಇವಾಗ 2 ಕಂಟ್ರಿಯಿಂದ ಇಂಪೋರ್ಟೆಡ್ ಆಗಿರೋ ಡಾಗ್ಸ್ ಇದಾವೆ ಸರ್. ಓಕೆ, ಸೊ ನೀವು ಕೆಲವು ಕಡೆ ಆರ್ಮಿ ಅದಕ್ಕೆಲ್ಲ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್ಸ್ ಎಲ್ಲ. ಸರ್ ಅಂದ್ರೆ ಅದರಲ್ಲಿ ವರ್ಕ್ ಮಾಡ್ತಾ ಇರೋರು ಕೆಲವು ಡಿಫೆನ್ಸ್ ಫೋರ್ಸಸ್ ಅಲ್ಲಿ ವರ್ಕ್ ಮಾಡಿರೋರು ಅಂಡ್ ಆಲ್ಸೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿರೋರು ನಮ್ಮ ಹತ್ರ ತಗೊಂಡಿದ್ದಾರೆ. ಯಾಕೆಂದ್ರೆ ಕ್ವಾಲಿಟಿ. ಎಸ್ ಸರ್. ಆ್ಯಂಡ್ ಇನ್ನೊಂದು ಏನಂದ್ರೆ ನಾವು ಈ ಬೇರೆ ಕಡೆ ಆಗಲಿ ಪೋಸ್ಟ್ ಮಾಡೋದಾಗಲಿ ಅದೆಲ್ಲ ಮಾಡಲ್ಲ. ನಮ್ದು ಆಲ್ರೆಡಿ ರೆಫರಲ್ಸ್, ಇಟ್ಸ್ ಆಲ್ ಕಂಪ್ಲೀಟ್ಲಿ ರೆಫರಲ್ಸ್. ಈಗ ಯಾರೋ ಒಬ್ರು ತೊಗೊಂಡೋಗಿರ್ತಾರೆ, ಅವರೆಲ್ಲ ವಾಕ್ ಮಾಡಿಸ್ತಾ ಇರ್ತಾರೆ, ಇಲ್ಲಾಂದ್ರೆ ಪಾರ್ಕ್ ಕರ್ಕೊಂಡು ಹೋಗಿರ್ತಾರೆ, ಅದನ್ನ ನೋಡ್ಬಿಟ್ಟೆ ಸೊ ಅದು ನೋಡಿ ಅವ್ರ ಹತ್ರ ಕಾಂಟ್ಯಾಕ್ಟ್ ತಗೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆ ಥರ ಮೌತ್ ಪಬ್ಲಿಸಿಟಿ ಅಂತ ಬೇಕಾದ್ರೆ ಹೇಳ್ಬೋದು. ಯಾಕಂದ್ರೆ ಈಗ ನನ್ನ ಹತ್ರ ಡಾಗ್ ಇದೆ ಅಂತ ನಾವು ವಾಕಿಂಗ್ ಕರ್ಕೊಂಡು ಹೋಗಿ ಏನು ಸಖತ್ತಾಗಿದೆ, ಸೊ ಎಲ್ಲಿ ತಗೊಂಡು ನಮ್ಗೊಂದು ಬೇಕು ಈ ಥರ ಎಲ್ಲ ಕೇಳ್ತಾರೆ. ಸೊ ಅವಾಗ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಮೌತ್ ಪಬ್ಲಿಸಿಟಿ ಅಂತಾನೆ ಹೇಳ್ಬೋದು. ಓಕೆ, ಸೊ ಇದ್ರಲ್ಲಿ ನೋಡೋದಾದ್ರೆ ಸಖತ್ತಾಗಿದೆ ಸರ್. ನಮ್ಮ ಹತ್ರ ನೋಡಿ, ನಿಮ್ಮ ಹತ್ರ ಏನಾದರೂ ಫೀಮೇಲ್ಸ್ ಇತ್ತು ಅಂತಂದ್ರೆ ದಿ ಕ್ವಾಲಿಟಿ ಫೀಮೇಲ್ಸ್, ಪೇಪರ್ಸ್ ಇರೋ ಫೀಮೇಲ್ಸ್ ಇತ್ತು ಆ್ಯಂಡ್ ಚೆನ್ನಾಗಿರೋ ಕ್ವಾಲಿಟಿ ಇರೋ ಫೀಮೇಲ್ಸ್ ಇತ್ತು ಅಂದರೆ ವಿಲ್ ಗಿವ್ ಯು ಫಾರ್ ಸ್ಟಡ್ ಪರ್ಪಸ್ ಆ್ಯಸ್ ವೆಲ್. ಸ್ಟಡ್ ಪರ್ಪಸ್ಗೂ ಮೇಟಿಂಗು ಮಾಡಿಸ್ಕೊಡ್ತೀನಿ. ಆ್ಯಂಡ್ ಇನ್ನೂ ಒಂದು ಎಸ್ಪೆಷಲಿ ಏನಂತಂದರೆ ಸರ್, ನಮ್ಮ ಹತ್ರ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಬೇಕು. ಆ್ಯಂಡ್ ದೇ ಆರ್ ಇವತ್ತಿಗೆ ಆಲ್ರೆಡಿ 9 months 11 months 1 year ಬುಕ್ಕಿಂಗ್ ಬರೀ ಜಸ್ಟ್ ಪಪ್ಪಿಗೆ. ಕಾಂಬಿನೇಷನ್ ಗೆ
ವೇಟ್ ಮಾಡಿಕೊಂಡು 1 year ಇಂದ ವೇಟ್ ಮಾಡ್ತಿರೋರು ಇನ್ನೂ ಇದ್ದಾರೆ. ಜಸ್ಟ್ 10,000 rupees ಅಮೌಂಟ್ ಪೇ ಮಾಡಿಬಿಟ್ಟು, ಬಿಕಾಸ್ ದ ಟ್ರಸ್ಟ್ ದೇ ಹ್ಯಾವ್ ಇನ್ ಆರ್ ಕ್ವಾಲಿಟಿ. ಸೊ ಇವಾಗ ಔಟ್ ಸೈಡ್ ಇರ್ತಾರೆ, ಈಗ ವಿಡಿಯೋ ನೋಡೋರು ತುಂಬಾ ಜನ ಏನ್ ಮಾಡಿರ್ತಾರೆ, ಕರ್ನಾಟಕದಿಂದ ಔಟ್ ಸೈಡ್ ಹೋಗಿ ಸೆಟ್ಲ್ ಆಗಿರ್ತಾರೆ. ಈಗ ಕೆಲವರು ಡೆಲ್ಲಿಲೇ ಇರ್ತಾರೆ, ಇಲ್ಲ ಆಂಧ್ರ, ತೆಲಂಗಾಣ ಈ ತರ ಹೊರಗಡೆನೂ ಇರ್ತಾರೆ. ಸೊ ಅಲ್ಲಿಗೆಲ್ಲ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಸರ್? ಟ್ರಾನ್ಸ್ಪೋರ್ಟು ಒಂದು ಅವ್ರ ಕಡೆಯಿಂದ ಅರೇಂಜ್ ಆಯಿತು ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಅದಕ್ಕೆ ಅಂತಾನೆ ಪೆಟ್ ಟ್ರಾನ್ಸ್ಪೋರ್ಟರ್ಸ್ ಇರ್ತಾರೆ, ದಿ ಬೆಸ್ಟ್ ಅಂದ್ರೆ AC ಕೋಚಲ್ಲೇ ತೊಗೊಂಡೋಗೋತಾರೆ, ಅದು ವ್ಯವಸ್ಥೆನ ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಸೇಫ್ ಆಗಿ ಅವ್ರ ಹತ್ರ ರೀಚ್ ಆಗೋ ಗಂಟ ನಮ್ದೇ ಇರುತ್ತೆ ಸರ್. ಬ್ರೋ ಇವೆಲ್ಲ ಎಷ್ಟು ತಿಂಗಳು ಪಪ್ಪಿ ಇವೆಲ್ಲ? ಸರ್ ಒಂದು ಬಂದು 16 months ಇದೆ. ಯಾವ್ಯಾವ ತೋರಿಸಿ. ಓಕೆ ಓಕೆನಾ, ಇದು ಬಂದು ಈಗ 19 months. ಓಕೆ 19 months ಇದು. ಓಕೆ, ನೆಕ್ಸ್ಟ್ ಇದು ಇವಳು ಬಂದು ಅವಳದು ಅಷ್ಟೇ, ಅವಳದು 16 months. ಇನ್ನು ಇವನು ಬಂದು 3.5 years. 3.5 years ಇವನು 3.5 years. ಈ ತರ ಯಾವ ಕಂಟ್ರಿ ಇದು ಸರ್? ಇವನು ಬಂದು ಬ್ರೆಡ್ ಇನ್ ಇಂಡಿಯಾ, ನಮ್ದೇ ಬ್ರೀಡಿಂಗ್ ಇಂದು ಸರ್. ಇದು ಬಂದು ಡೈರೆಕ್ಟ್ ಇಂಪೋರ್ಟೆಡ್ ಮಗಳು. ಹಾ ಇವಳಿದಲ್ಲ, ಇವಳು ಡೈರೆಕ್ಟ್ ಇಂಪೋರ್ಟೆಡ್ ಮಗಳು. ಓಕೆ, ಹೇಗ ಅನ್ಸಿದೆ ಸರ್ ನಮ್ಮ ಕ್ವಾಲಿಟಿ? ಮಸ್ತಾಗಿದೆ. ನಿಮ್ಮ ಹತ್ರ ಸಿಡ್ಜು ರೆಟ್ರೀವರ್ ಎಲ್ಲ ಇರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಅಂದ್ರೆ ನಮ್ ಏನಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ವಿಡಿಯೋ ಮಾಡಕ್ ಹೋಗಲ್ಲ. ಸೊ ಎಲ್ಲಿ ಕ್ವಾಲಿಟಿ ಇರುತ್ತೋ ಅಲ್ಲಿ ನಾವು ಹುಡುಕೊಂಡು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀವಿ. ಬ್ರೋ ಇನ್ನೊಂದು ತುಂಬಾ ಜನ, ಈಗ ನಾನು ಪರ್ಸನಲಿ ನಾನು ಡಾಗ್ಸ್ ಹಾಕಿದ್ದೀನಿ, ಹಾಗಾಗಿ ತುಂಬಾ ಜನ ಹೇಳೋದು ಇದು ಇಂಪೋರ್ಟ್ ಡಾಗು, ಇದು ರಷ್ಯನ್, USA ಅದು ಇದು ಅಂತ ಹೇಳ್ತಾ ಇರ್ತಾರೆ. ಬಟ್ ಹೆಂಗೆ ಅದು ಐಡೆಂಟಿಫೈ ಮಾಡೋದು, ಇದೇ ಡಾಗ ಅಥವಾ ಯಾವ ತರ ಅಂತ? ಸರ್ ಒಂದು ಬಂದು ಪೇಪರ್ಸ್ ಇಂದ ಐಡೆಂಟಿಫಿಕೇಶನ್ ಆಗುತ್ತೆ. ಅಂಡ್ ನಿಮ್ಗೆ ಇಂಪೋರ್ಟೆಡ್ ಅಂತಂದ್ರೆ ಇವಾಗ ಬಂದು ಇಂಡಿಯನ್ ಗವರ್ಮೆಂಟ್ ಬ್ಯಾನ್ ಮಾಡಿದೆ ಇಂಪೋರ್ಟ್ ಮಾಡೋದು. ಬಟ್ ಬಿಫೋರ್ ಇಂಪೋರ್ಟೆಡ್ ಆಗಿರೋದು ಇಂಪೋರ್ಟೆಡ್ ಜೆನೆಟಿಕ್ಸ್ ಇವಾಗ ಇಂಡಿಯಾದಲ್ಲಿದೆ. ಸೊ ಅದ್ರಲ್ಲಿ ಆಲ್ರೆಡಿ ಇಂಪೋರ್ಟೆಡ್ ಆಗಿರೋದ್ರಲ್ಲಿ ನಮ್ಮ ಹತ್ರ ಇರೋದು ಇಂಪೋರ್ಟೆಡ್ ಡಾಗ್ಸ್. ಅಂಡ್ ನಿಮ್ಗೆ ಈ ತರ ಪೇಪರ್ಸ್ ಬರುತ್ತೆ. ಇದು ಬಂದು ಡೈರೆಕ್ಟ್ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಇಂದ ಇರುತ್ತೆ. ಈ ಪೇಪರ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟು ನೋಡಿ, ಇದು ಫಾದರು, ಮದರು, ಅದು ಕಂಪ್ಲೀಟ್ ಜೆನೆಟಿಕ್ಸ್ ಬರುತ್ತೆ. ಸೊ ದಟ್ ಈ ಜೆನೆಟಿಕ್ಸ್ ಇರೋದ್ರಿಂದ ನಿಮ್ಗೆ ಸ್ಪೆಸಿಫೈ ಆಗುತ್ತೆ ಕ್ವಾಲಿಟಿ. ಆ ಕ್ವಾಲಿಟಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಜೆನೆಟಿಕಲ್ ಇಶ್ಯೂ ಬರೋ ಚಾನ್ಸಸ್ ತುಂಬ ಕಡಿಮೆ. ಸೊ ಆಲ್ವೇಸ್ ಇಫ್ ಯು ಆರ್ ಟೇಕಿಂಗ್ ಎನಿ ಡಾಗ್, ನಾಟ್ ಓನ್ಲಿ ಜರ್ಮನ್ ಶೆಪರ್ಡ್, ಯಾವುದೇ ಒಂದು ಮರಿ ತೊಗೊತಾ ಇದ್ದೀನಿ ಅಂತಂದರೆ ಗೋ ವಿತ್ KCI ರಿಜಿಸ್ಟರ್ಡ್ ಡಾಗ್ ಒಂದು. ಆ್ಯಂಡ್ ಆಲ್ಸೋ ತೊಗೊಳ್ಬೇಕಾದ್ರೆ ತಂದೆ ತಾಯಿ ನೋಡಿ ತೊಗೊಳೋದ್ರಿಂದ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಸರ್ ಇಂಪೋರ್ಟೆಡ್ ಲೈಕ್ ಪೇಪರ್ ಬಂದು ನಂದು ಆ್ಯಕ್ಚುಲಿ ಈಗ ಕೆಳಗಡೆ ಇದೆ, ಇಂಪೋರ್ಟೆಡ್ ಪೇಪರ್ಸು ಅಷ್ಟೇ ಸರ್. ದ ಪೇಪರ್ ನಿಮಗೆ ಪೆಡಿಗಿರಿ, ಈ ಪೇಪರ್ ಏನು ವೈಟ್ ಕಲರ್ ಇದೆ ಅಲ್ಲ, ಇದು ಕಲರ್ ಬಂದು ಪಿಂಕ್ ಕಲರ್ ಬರುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಅಂಡರ್ FCI. ಎಲ್ಲ ಬರೋದು ವರ್ಲ್ಡ್ ಕೆನಲ್ ಕ್ಲಬ್ ಅಲ್ಲೇನೆ, ಬಟ್ ಅದು FCI ಥ್ರೂ ರಿಜಿಸ್ಟ್ರೇಷನ್ ಆಗ್ತದೆ. ಸೊ ಈ ಪೇಪರ್ ಏನು ಕಲರ್ ಇರುತ್ತಲ್ಲ, ಈಸಿ ಐಡೆಂಟಿಫಿಕೇಶನ್ ಬಂದು ಪಿಂಕ್ ಕಲರ್ ಇರುತ್ತದೆ. ಸೊ ಅದೇ ಮೇನ್, ಆ ಥರ ಪೇಪರ್ ಇರೋದ್ರಿಂದ ಅದು ಇಂಪೋರ್ಟೆಡ್ ಆಗುತ್ತೆ ಸರ್. ಆ್ಯಂಡ್ ಫೀಮೇಲ್ಸ್ ಪಪ್ಪೀಸ್ನ ತೊಗೊಂಡ್ರೆ ಒಂದು ಮಿತ್ ಇದೆ, ತೊಗೊಂಡ್ರೆ ಅದು ಮೇಂಟೆನೆನ್ಸ್ ಕಷ್ಟ ಅದು ಇದು ಅಂತೆಲ್ಲ. ಸರ್ ಅದೆಲ್ಲ ಏನೂ ಇಲ್ಲ ಸರ್. ಸರ್ ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ಆರ್ ಸೇಮ್. ಅಂದರೆ ಸೇಮ್ ಊಟ ಅದ್ರ ಮೇಂಟೆನೆನ್ಸ್ ಆಗಿರಲಿ ಎಲ್ಲ ಏನೇ ಇದೆ. ಬಟ್ ಥಿಂಗ್ ಏನು ಡಿಫ್ರೆಂಟ್ ಇದೆ ಅಂತಂದರೆ, ಇದು ನಿಮಗೆ ಮೆನ್ಸುರೇಷನ್ ಸೈಕಲಲ್ಲಿ ಇರುತ್ತೆ ಡಾಗು. ಸೊ ಅದು ಎವ್ರಿ 6 months ಆಗುತ್ತೆ. ಆಫ್ಟರ್ ಲೈಕ್ ಒಂದು 9 months ಆದಮೇಲೆ ನಿಮ್ಗೆ ಅದು ನಾರ್ಮಲ್ ಆಗಿ ಮೆನ್ಸುರೇಷನ್ ಸೈಕಲಲ್ಲಿ ಬರುತ್ತೆ. ಸೊ ಅದು 12 to 15, ಕೆಲವೊಂದ್ಸಲ 21 days ಆಗುತ್ತೆ. ಅಷ್ಟು ಪೀರಿಯಡ್ ಆಫ್ ಟೈಮ್ ನೀವು ನೋಡ್ಕೊಂಬಿಟ್ರೆ ಸರ್ ಅದಿನ್ನೇನೂ ಇಲ್ಲ ಸರ್. ನೆಕ್ಸ್ಟ್ ಇನ್ನೇನಿದ್ರೆ ಇನ್ನು ನೆಕ್ಸ್ಟ್ 6 monthsಗೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್, ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಆ್ಯಂಡ್ ಫೀಮೇಲ್ ಇನ್ ಕೇಸ್ ಆಫ್ ಇಫ್ ಯು ಹ್ಯಾವ್ ಎನಿ, ಯಾರಾದರೂ ನಾನು ಬ್ರೀಡ್ ಮಾಡಬೇಕು ಆ್ಯಂಡ್ ಆಲ್ಸೋ ನಾನು ಈ ಪಪ್ಪೀಸಿಂದ ಹಿಡಿದು ನಾನು ಶೋ ಪ್ರಾಸ್ಪೆಕ್ಟಿವ್ ತೊಗೊಂಡೋಗ್ಬೇಕು ಅಂದರೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಅವ್ರದ್ದು ಏನೇನು ಲೈಕ್ ಹೇಗೆ ಬೆಳೆಸ್ಬೇಕು, ಯಾವ ಥರ, ಅದನ್ನೆಲ್ಲ ಕಂಪ್ಲೀಟ್ ನಾವೇ ಹೇಳ್ಕೊಡ್ತೀವಿ. ಆ್ಯಂಡ್ ಯಾರೇ ನಮ್ಮ ಹತ್ರ ಪಪ್ಪೀಸ್ ತೊಗೊಂಡೋಗಿದ್ರು ಅವ್ರಿಗೆ 100% ಗೊತ್ತಿದೆ. ತೇಜಸ್ಸು ಪಪ್ಪೀಸ್ ತೊಗೊಂಡೋದ್ಮೇಲೆ ಒಂದು ಡಯಟ್ ಚಾರ್ಟ್ ಕಳಿಸ್ತೀರಿ. ಆ್ಯಂಡ್ ಆಲ್ಸೋ ಆ ಡಯಟ್ ಚಾರ್ಟಲ್ಲಿ ಕಂಪ್ಲೀಟ್ ನಿಮಗೆ ಅದರದ್ದು ಫುಡ್ ಯಾವ ಟೈಮ್ಗೆ ಹಾಕಬೇಕು, ವ್ಯಾಕ್ಸಿನ್ ಹೆಂಗೆ ಮಾಡಬೇಕು, ಡಿವರ್ಮಿಂಗ್ ಹೆಂಗೆ ಮಾಡಬೇಕು, ಕಂಪ್ಲೀಟಾಗಿ ನಾನು ಹೇಳಿರ್ತೀನಿ. ಆ್ಯಂಡ್ ನನ್ನ ಪಪ್ಪೀಸಲ್ಲಿ ಸರ್, ಪಪ್ಪೀಸ್ ತೊಗೊಂಡೋಗಿದ ತಕ್ಷಣ ಲೈಕ್ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತಲ್ಲ. ಲೈಕ್ ಪಪ್ಪೀಸ್ ತೊಗೊಂಡೋದ್ಮೇಲೆ ಐ ವಿಲ್ ಬಿ ಲೈಕ್ ಏನೇ ಅವ್ರದ್ದು ಕ್ವೈರೀಸ್ ಇತ್ತು ಅಂದರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಲೈಕ್ ಕೆಲವೊಬ್ಬರು ಒಂದು 2 o'clock 3 o'clockಗೆ ಮೆಸೇಜ್ ಹಾಕಿರ್ತಾರೆ. ಇನ್ ಕೇಸ್ ನಾನು ಏನಾದರೂ ಎದ್ದಿದ್ರೆ 100% ಅವ್ರಿಗೂ ರಿಪ್ಲೈ ಮಾಡಿರ್ತೀನಿ. ಥಿಂಗ್ ಈಸ್ ಏನೇ ಲೈಕ್ ಪಪ್ಪೀಸ್ನ ತೊಗೊಂಡೋಗಿದ ತಕ್ಷಣ ಅವ್ರಿಗೆ ಹೆಂಗೆ ಸಾಕಿರೋದು ಅದೆಲ್ಲ ಗೊತ್ತಿರಲ್ಲ ಫಸ್ಟ್ ಟೈಮರ್ಸ್ ಇತ್ತು ಅಂದರೆ. ಆ್ಯಂಡ್ ಫಸ್ಟ್ ಟೈಮರ್ಸ್ಗೂ ಅಷ್ಟೇ ತೇಜಸ್ ಆ್ಯಂಡ್ ದೀಸ್ ಪಪ್ಪೀಸ್ ಆರ್ ಬೆಸ್ಟ್. ಸೊ ದಟ್ ನಿಮಗೆ ಏನೇ ಕ್ವೈರೀಸ್ ಇರಲಿ, ಅದನ್ನು ಹೇಗೆ ಸಾಕಬೇಕು, ಅದೆಲ್ಲ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಯು ಕ್ಯಾನ್ ಕನೆಕ್ಟ್ ಮೀ. ನನ್ನ ನಂಬರು ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಫಾರ್ ಮೈ ಬಜಾರ್. ದಯವಿಟ್ಟು ಲೈಕ್ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.